ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಜನ್ಮದಿನದ ಜಯಂತ್ಯೋತ್ಸವದ ಶುಭಾಶಯಗಳನ್ನು ನಾನು ಎಲ್ಲರಿಗೂ ಮತ್ತು ಮೊದಲಿದ್ದು ಕೋರಕ್ಕೆ ಇಚ್ಛಪಡುತ್ತೇನೆ. ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ದಿವ್ಯ ಪವಿತ್ರವಾದ ಕುರಾನ್ ಇವತ್ತು ದಿವ್ಯವಾದ ಕುರಾನವನ್ನು ಮೊಹಮ್ಮದ್ ಪೈಗಂಬರ್ ಅವರು ಓದಿ ಕಾಲ್ಪನಿಕ ಮಾಡಿಕೊಂಡು ಬರೆದಂಥದ್ದು ಅಲ್ಲ. ಅವರು ನಿಜ ಸಂಗತಿಯನ್ನು, ದಿನನಿತ್ಯ ನಡೆಯುವಂಥ ನಿಜ ಸಂಗತಿಯನ್ನು, ಅವರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು, ಅದರ ಯಾವ ರೀತಿಯಲ್ಲಿ ಈ ಮಾನವ ಕುಲಕ್ಕೆ ಪರಿವರ್ತನೆಯನ್ನು ತರಬೇಕು, ಮಾನವ ಕುಲವನ್ನು ವಿಮೋಚನೆ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿ ಪ್ರತಿಯೊಂದು ಅವರ ಅನಿಸಿಕೆ, ಅವರ ನಡವಳಿಕೆ ಪ್ರತಿಯೊಬ್ಬ ಮಾನವನಿಗೂ ಕೂಡ ಕೇವಲ ಇಸ್ಲಾಂ ಧರ್ಮದಲ್ಲಿ ಜನಿಸಿದಂಥವ್ರಿಗೆ ಅಷ್ಟೇ ಅಲ್ಲ, ಪ್ರತಿಯೊಂದು ಮಾನವ ಕುಲಕ್ಕೂ ಕೂಡ ದಾರಿಯ ದೀಪವಾಗಿ ನಿಂತಂಥವರು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಅನ್ನೋ ಮಾತನ್ನು ನಾವು ಹೇಳಬೇಕಾಗುತ್ತೆ. ನಾವು ಅರ್ಥಿಸಿಕೊಂಡಂಥದ್ದು ಯಾಕಂದ್ರೆ ಅವರ ದಿವ್ಯ ಪುರಾಣದಲ್ಲಿ ಅನೇಕ ಸಂದೇಶಗಳನ್ನು ನೀಡಿದ್ದಾರೆ. ಆ ಸಂದೇಶದಲ್ಲಿ ಬಹಳಷ್ಟು ಮನಸ್ಸಿಗೆ ಒಪ್ಪಿಗೆ ಆದಂಥದ್ದು. ಕೇವಲ ಇವತ್ತು ಮಾನವ ಕುಲಕ್ಕೆ, ಮಾನವನಿಗೆ ಮನಕುಲವನ್ನು ಯಾವ ರೀತಿ 1400 ವರ್ಷಗಳ ಹಿಂದೆ ಅವರ ವಿವೇಚನೆಗೆ, ಅವರ ಮನಸ್ಸಿಗೆ ಬಂದಂತ ಅನೇಕ ಘಟನೆಗಳಲ್ಲಿ ಅವನ್ನ ಮನಕುಲಕ್ಕಾಗಿ ಇವತ್ತು ಧಾರೆಗಿಳಿದಂಥವ್ರು. ಇವತ್ತು 1400 ವರ್ಷಗಳಿಂದ ಅಚಲವಾದ ನಂಬಿಕೆಯನ್ನಿಟ್ಟು ಇಸ್ಲಾಂ ಧರ್ಮವನ್ನ ಇವತ್ತುವರೆಗೂ ಏನು ಇವತ್ತು ಪಾಲನೆ ಮಾಡುವಂತಹ ಆ ಇಸ್ಲಾಂ ಧರ್ಮ ಇದೆಯಲ್ಲ, ಇವತ್ತು ಅದು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಕೊಡುಗೆ, ಒಂದು ದಾನ ಅನ್ನೋ ಮಾತನ್ನು ಕೂಡ ನಾವು ಇವತ್ತು ಒಪ್ಪಿಕೊಳ್ಳಬೇಕಾಗುತ್ತೆ. ಯಾಕಂದ್ರೆ ಆ ಬದ್ಧತೆ, ಆ ಶಿಸ್ತು, ಬಹುತೇಕ ನೀವು ಅನೇಕ ಧರ್ಮೀಯರನ್ನ ಪೈಗಂಬರವನ್ನು ನೋಡಿದೆವು. ಈ ಭೂಮಿಗೆ 1,96,000 ಇವತ್ತು ಪ್ರವಾದಿಗಳು ಬಂದು ಹೋಗಿದವರು ಅಂತ ಹೇಳ್ತಾರೆ. ಅನೇಕ ಪ್ರವಾದಿಗಳು ಅವರವರ ವಿಚಾರಕ್ಕೆ, ಕಾಲ್ಪನಿಕವಾಗಿ ಕೆಲವಷ್ಟು ಗ್ರಂಥಗಳನ್ನು ಬರೆದು, ಆದರೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಬರೆದಂತಹ ಗ್ರಂಥ, ಅವ್ರು ಹೇಳ್ತಾರೆ ಒಂದು ಕಡೆ, ನಿನ್ನ ಮನೆಯ ಪಕ್ಕದವನು ಉಪವಾಸ ಮಲಗಿದರೆ ನೀನು ಹೊಟ್ಟೆ ತುಂಬಿ ಅನ್ನವನ್ನು ತಿಂದು ಮಲಗಬೇಡ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲೇ ಇದೆಯೇ ಮಾನವೀಯತೆ ಅನ್ನೋದನ್ನ ಎತ್ತಿ ಹಿಡಿದಂಥವ್ರು. ಇವತ್ತು ನಮ್ಮ ತಾಯಿಯಂದ್ರು ಕೂತಿದ್ದಾರೆ. ಇವತ್ತು ನಮ್ಮ ಅನೇಕ ಬಡವರು ಹಸಿದ ಹೊಟ್ಟಿಗೆ ಅನ್ನವನ್ನು ನೀಡಿ, ತಾಯಿಯಂದರಿಗೆ, ಮಹಿಳೆಯರಿಗೆ ಇವತ್ತು ಗೌರವ ಸ್ಥಾನವನ್ನ ಯಾರಾದರೂ ಈ ಭೂಮಿ ಮೇಲೆ ತುಂಬಿದ್ರೆ ಅದು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಅನ್ನೋ ಮಾತನ್ನು ನಾನು ಕೈ ಎತ್ತಿ ಹೇಳ್ತೇನೆ ಬಂಧುಗಳೇ. ಯಾಕಂದ್ರೆ ಹೇಳ್ತಾರೆ ಇನ್ನೊಂದು ಕಡೆ, ತಂದೆ ತಾಯಿ ಇಲ್ಲಾರದ ಮಕ್ಕಳು ನೀವೆಲ್ಲಾದ್ರೂ ಕಂಡ್ರೆ ನಿಮ್ಮ ಮಕ್ಕಳಿಗೆ ಮುದ್ದು ಮಾಡಬಾರ್ರಿ, ನಿಮ್ಮ ಮಕ್ಕಳಿಗೆ ಸಂತೋಷದಿಂದ ನೀವು ಕಾಣಬಾರ್ರಿ. ಯಾಕಂದ್ರೆ ಬೇರೆಯವರ ಮಕ್ಕಳಿಗೆ ತಂದೆ ತಾಯಿ ಇರೋದಿಲ್ಲ. ಆ ತಂದೆ ತಾಯಿ ಇಲ್ಲಾರ್ದಂತ ಮಕ್ಕಳ ಮುಂದೆ ನಾವು ಮುದ್ದು ಮಾಡಿದ್ರೆ, ಮತ್ತು ಇನ್ನೊಂದು ಮಾತನ್ನು ಮುಂದುವರೆದು ಹೇಳ್ತಾರೆ, ನೀನು ಶ್ರೀಮಂತ, ಒಬ್ಬ ಬಡವ ನಿನ್ನ ಮನೆಯ ಪಕ್ಕ ಇರ್ತಾನೆ, ನೀ ಅವರ ಮುಂದೆ ಹಣ್ಣು ಗಿಣ್ಣುವನ್ನು ತಿಂದ್ರ ನೀವು ಆ ಮಗುಗೆ ಮೊದಲು ಕೊಟ್ಟು ನೀನು ತಿನ್ನುವಂತ ಅನ್ನೋದನ್ನ ದಾರಿಯನ್ನು ಕಲಿಸಿದಂತಹ, ಮಾನವತೆಯನ್ನು ಕಲಿಸಿದಂಥವರು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು. ಕೇವಲ ಧರ್ಮ ಗ್ರಂಥವನ್ನು ರಚಿಸಿದಂತಹ ಪೈಗಂಬರ್ ಅಲ್ಲ, ಅವರು ಈ ಜಗತ್ತಿಗೆ ಲೋಕನಾಯಕ ಎನ್ನಿಸಿಕೊಂಡಂತ ಏಕೈಕ ವ್ಯಕ್ತಿ ಅದು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಅನ್ನೋ ಮಾತನ್ನ ನಾವು ಇವತ್ತು ಬಹಳ ಸಂತೋಷದಿಂದ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಯಾವುದೇ ಧರ್ಮದಲ್ಲಿ ಜನಿಸಲಿ, ನಮ್ಮ ಫಾರೂಕ್ ಸಾಹೇಬ್ ಹೇಳಿದ್ರು, ನಾವು ಭಾರತೀಯ, ಭಾರತದ ತತ್ವ ಸಿದ್ಧಾಂತವನ್ನು ಒಪ್ಪಿ ಜನಿಸಿದಂತು ನಾವು. ಎಲ್ಲರಿಗೂ ಒಂದೊಂದು ಧರ್ಮ ಇದೆ. ಅಲ್ಲಿ ಒಂದು ಮಾತನ್ನು ಕೂಡ ಹೇಳ್ತಾರೆ, ಏನು ಧರ್ಮದ ಬಗ್ಗೆ ಬಂದಾಗ
ಮಾನವೀಯತೆ ಮನುಷ್ಯ ಯಾವಾಗ ಆಗ್ತಿ ಅಂತಂದ್ರೆ ನೀವು ದಾನ ಧರ್ಮ ಮಾಡೋದ್ರಿಂದ ಅಲ್ಲ, ನಮಾಜನ್ನು ಮಾಡೋದ್ರಿಂದ ಅಲ್ಲ, ಪರಧರ್ಮೀಯರನ್ನ ಸೌಹಾರ್ದ ರೀತಿಯಲ್ಲಿ ಯಾವಾಗ ನೀವು ಕಾಣುತ್ತೀರೋ ಅವತ್ತು ನಿಜವಾದ ಮಾನವ ಅನಿಸ್ಕೊಳ್ತೀರಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅದಕ್ಕೆ ನಾವೆಲ್ಲ ಎರಡು ವಿಚಾರಗಳನ್ನ ತರಿಸಿಕೊಂಡು ನಮ್ಮ ಧರ್ಮ ಶ್ರೇಷ್ಠ ಅಂತೇಳಿ ಏನ್ ನಾವು ಹೋಗ್ತಾ ಇದ್ದೀವಿ ಅದು ತಪ್ಪು. ಮೊದಲು ಮಾನವನ ಹಾಕ್ಬೇಕು, ಮಾನವೀಯತೆಯನ್ನ ಕಲಿಬೇಕು. ಯಾರೋ ನಾಲ್ಕು ಜನ ಧರ್ಮದಲ್ಲಿ, ಎಲ್ಲ ಧರ್ಮದಲ್ಲಿ ಇರ್ತಾರಂತ, ಅವರು ಉಡಾಳಿನ ಕಂಪನಿ, ಅವರು ಧರ್ಮವನ್ನ ಕೆಡಿಸೋದಕ್ಕಾಗೇ ಜನಿಸಿರ್ತಾರಂತ. ಆ ಧರ್ಮವನ್ನ ಕೆಡಿಸುವಂತವರ ಕಿವಿ ನೀವು ಕೊಡಕ್ಕೆ ಹೋಗ್ಬೇಡಿ ಬಂಧುಗಳೇ. ನಿಮ್ಮ ಧರ್ಮವನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ. 1400 ವರ್ಷಗಳಿಂದ ನಂಬಿ ಬಂದಿರುವಂತಹ ಇಸ್ಲಾಂ ಧರ್ಮವನ್ನ ಪಾಲನೆ ಮಾಡಿ, ಆ ಧರ್ಮದ ಚಾಚು ಚಕ್ರಗಳನ್ನ ನಾವು ಪಾಲನೆ ಮಾಡಿದ್ರೆ ನಿಜವಾದ ಮಾನವರಾಗಿ ಜನಿಸಿದ್ರು ಕೂಡ ಸ್ವಾರ್ಥಕತೆ ಆಗುತ್ತೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಪುಣ್ಯ ದಿನ, ಬಹಳ ಪವಿತ್ರವಾದ ದಿನ. ಬಹುತೇಕ ನಾನು ನಮ್ಮ ಅಂಜುಮನ ಅಧ್ಯಕ್ಷರು ನಮ್ಮ ಇವತ್ತು ನಾನು ಬೆಳಗ್ಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಜಶ್ನದಲ್ಲಿ ನಾನು ಭಾಗವಹಿಸಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ನಾನು ಬರದೇ ಇದ್ರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಪಾಲ್ಗೊಳ್ಳೋದಕ್ಕೆ ಇವತ್ತು ಅವಕಾಶವನ್ನು ಕೊಟ್ಟು ಅತಿಥಿಗಾಗಿ ಬರಮಾಡಿಕೊಂಡು, ಯಾವತ್ತೂ ನಮ್ಮವನಂತ ಹೇಳಿ ಇವತ್ತೇನು ನಮ್ಮ ಅಂಜುಮನ್ ಸಂಸ್ಥೆ ಇರ್ಬೋದು ತಾವೆಲ್ಲ ಭಾವಿಸಿದಿರಲ್ಲ, ನಾನು ಉಸಿರಿನವರೆಗೂ ಅದೇ ರೀತಿ ನಡ್ಕೊಂಡು ಎಲ್ಲ ಧರ್ಮದ ಜೊತೆಗೆ ಒಂದಾಗಿ ಹೋಗುವಂತ ಒಬ್ಬ ಪ್ರಜೆಯಾಗಿ ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೀಡಿ, ಮತ್ತೊಮ್ಮೆ ನಮ್ಮ ಅಂಜುಮನ್ ಸಂಸ್ಥೆ ಮತ್ತು ಜಮಾತೆ ಇಸ್ಲಾಂ ಎಲ್ಲ ಪದಾಧಿಕಾರಿಗಳಿಗೆ, ಗುರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ಮತ್ತೊಮ್ಮೆ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.